ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಬುಧವಾರದ ವ್ಲಾಗ್. ಮೊದಲಿಗೆ ಎಲ್ಲರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ಮನೆ ಕಸ ಗುಡಿಸಿ, ಕೆಳಗಡೆ ಕಸ ಗುಡಿಸಿ ನೀರು ಹಾಕಿ ಬಂದಿದ್ದೆ. ನೈಟ್ ಹಸ್ಬೆಂಡು ಈ ಫ್ರೂಟ್ ತಂದಿದ್ದರು. ಈ ಫ್ರೂಟ್ ಹೆಸರು ನನಗೂ ಗೊತ್ತಿಲ್ಲ. ಅದನ್ನು ವಾಶ್ ಮಾಡಿ ಮಕ್ಳಿಗೆ ತಿನ್ನೋಕೆ ಕೊಡೋಣ ಅಂತ ಇಟ್ಟಿದ್ದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಮಾಡಿದ್ದು ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ. ಮಕ್ಕಳು ತುಂಬಾ ಲೇಟಾಗಿದ್ದರು. ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೆ. 9:30ಗೆ ಎದ್ದು ಹಣ್ಣು ತಿಂತಾಯಿದ್ರು. ಆಮೇಲೆ ಇವತ್ತೊಂದು ಫಂಕ್ಷನಿಗೆ ಹೋಗೋದಿತ್ತು. ನಮ್ಮ ಅತ್ತೆಯವರು ಊರಿಗೆ ಹೋಗಿದ್ದರು. ಸೊ ಆ ಫಂಕ್ಷನ್ ಇಲ್ಲೇ ನಮ್ಮ ಮನೆ ಏರಿಯಾದಲ್ಲಿ ಗೃಹ ಪ್ರವೇಶ ಇತ್ತು. ಸೊ ಅಲ್ಲಿಗೆ ಹೋಗಬೇಕಿತ್ತು. ತುಂಬಾ ತಣ್ಣಗಿರುತ್ತು ವೆದರ್, ತುಂಬಾ ಬಿಸಿಲು. ಅದಕ್ಕೆ ಐಸ್ ಕ್ಯೂಬ್ನ ರಬ್ ಮಾಡ್ತಾಯಿದ್ದೆ. ಆ್ಯಂಡ್ ಇದು ನಾನು ಫಂಕ್ಷನ್ಗೆ ಹೋಗಿ ಬಂದಮೇಲೆ ಇರೋ ಲುಕ್ಕು. ನಾನು ಹೋಗೋಕ್ಕೆ ಮುಂಚೆ ಫೋಟೋ ತಗೊಳಕ್ಕೆ ಆಗಲಿಲ್ಲ. ಹೋಗಿ ಬಂದಮೇಲೆ ಮನೆ ನೇಬರ್ಸ್ ಮಕ್ಕಳು ಆ ಕಡೆ ಎಲ್ಲರೂ ಹೋಗಿದ್ವಿ. ಬಂದು ಮಜಾ ಮಾಡ್ತಾಯಿದ್ರು. ಮಕ್ಕಳು ಸರಿಯಾಗಿ ಊಟ ಮಾಡಿರಲಿಲ್ಲ ಅಂತ ನಾನು ಬಂದ ಕೂಡಲೇ ಅವರಿಗೆ ಅಡುಗೆ ಮಾಡೋದಕ್ಕೆ ನಿಂತೆ. ನಾನು ಮಾಡಿದ್ದೆ ನುಗ್ಗೆಕಾಯಿ ಸಾರು ಮತ್ತು ಅನ್ನ ನುಗ್ಗೆಕಾಯಿ ಸಾರು ಮಾಡಿದೆ. ತುಂಬಾ ಬಿಸಿಲಿದೆ. ಬಿಸಿಲಿಗೆ ಊಟನೇ ಹೋಗಲ್ಲ ಆ್ಯಕ್ಚುಲಿ. ಅದರಲ್ಲೂ ಈ ರೀತಿ ಫಂಕ್ಷನ್ಗಳು ತುಂಬಾ ಇರ್ತವೆ. ಫಂಕ್ಷನ್ಗಳಲ್ಲಿ ಅನಿವಾರ್ಯವಾಗಿ ಊಟ ಮಾಡಬೇಕು, ಬಟ್ ಊಟ ಕರಗಲ್ಲ. ಆ ರೀತಿ ಆಗಿಬಿಡುತ್ತೆ ಸಮಸ್ಯೆ. ಅದಕ್ಕೆ ಮಕ್ಕಳು ಸರಿಯಾಗಿ ಉಣ್ಣಲಿಲ್ಲ, ನಾನು ಫೋರ್ಸ್ ಮಾಡಲಿಲ್ಲ. ಸಾರಿ, ಬಿಸಿದು ಮನೆಗೆ ಹೋಗಿ ಮಾಡಿಕೊಟ್ರೆ ಆಯಿತು ಅಂತ ಬಂದೆ. ಮತ್ತು ಮಗಳು ಎದ್ಲೋಳು, ಮ್ಯಾಂಗೋ ಕೇಳಿದ್ಲು. ಮ್ಯಾಂಗೋ ಕೂಡ ಕಟ್ ಮಾಡಿಕೊಟ್ಟೆ. ನಂತರ ಬೇಳೆ ಸಾರು ಎಲ್ಲ ಮಾಡಿ ಸಂಜೆ ಸ್ವಲ್ಪ ಹೊತ್ತು ವಾಕ್ ಎಲ್ಲ ಮಾಡಿ ಮಕ್ಕಳ ಜೊತೆ ಆಟ ಆಡ್ತಾಯಿದ್ದೆ. ಇದೇ ರೀತಿ ನಡೀತಾ ಇತ್ತು. ಆ್ಯಂಡ್ ನನ್ನ ಚಾನಲ್ನ ದಯವಿಟ್ಟು ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ಒಳ್ಳೆ ವೀಡಿಯೋಸ್ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಸಂಜೆ ಚಹಾ ಬೇಕು ಸ್ವಲ್ಪ ಅಂದಿರುತ್ತು. ಸೊ ಅವಳಿಗೆ ಕಾಫಿ ಮಾಡಿಕೊಟ್ಟೆ. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ನನ್ನ ಮಕ್ಕಳು ರಾತ್ರಿ ಹೊತ್ತು ಆಡ್ತಾಯಿದ್ರು ಆ್ಯಂಡ್ ಕುಂಟೆಬಿಲ್ಲೆ ಆಡ್ತಾಯಿದ್ರು. ಹಳೆ ನೆನಪೆಲ್ಲ ಬಂತು ನನಗೆ. ಇದೇ ರೀತಿ ನನ್ನ ಚಾನಲ್ ನೋಡ್ತಾಯಿರಿ. ಥ್ಯಾಂಕ್ ಯು. ಫಾಲೋ ಮಾಡಿ. ಬಾಯ್.